ಈ ಐಪಿಎಲ್ ಸೀಸನ್ ಅಲ್ಲಿ ಆರ್ಸಿಬಿ ಆರ್ಭಟಿಸುತ್ತಿದೆ. ಈ ಕುದುರೆಯನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭವಲ್ಲ. ರಾಜಧಾನಿ ಎಕ್ಸ್‌ಪ್ರೆಸ್‌ನಂತೆ ಆರ್ಸಿಬಿ ಓಡ್ತಾ ಇದೆ. ಈ ತಂಡವನ್ನ ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಜತ್ ಪಾಟಿದಾರ್ ನೇತೃತ್ವದ ಆರ್ಸಿಬಿ ಎದುರು ಬರುವರೆಲ್ಲ ಸೋಲನ್ನೇ ಅನುಭವಿಸ್ತಾ ಇದ್ದಾರೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ರಾಜನಾಗಿ ಮೆರೀತಿದೆ ಆರ್ಸಿಬಿ. ಇಷ್ಟು ವರ್ಷಕ್ಕಿಂತ ಈ ವರ್ಷ ಆರ್ಸಿಬಿ ಕದರ್ ಫುಲ್ ಚೇಂಜ್ ಆಗಿದೆ. ಹಾಗಿದ್ರೆ ಆರ್ಸಿಬಿಗೆ ಹೊಸ ಕದರ್ ತಂದು ಕೊಟ್ಟಿದ್ದು ಯಾರೆಲ್ಲ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಐಪಿಎಲ್ 2025ರ ಅಂಕಪಟ್ಟಿಯಲ್ಲಿ ಆರ್ಸಿಬಿ ಅಗ್ರಸ್ಥಾನದಲ್ಲಿದೆ. ತಂಡವು ಒಟ್ಟು 11 ಪಂದ್ಯಗಳಲ್ಲಿ 8ರಲ್ಲಿ ಗೆದ್ದು 3ರಲ್ಲಿ ಸೋತಿದೆ. ಇದರಿಂದಾಗಿ 16 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಈ ಬಾರಿ ವಿಭಿನ್ನ ಲಯದಲ್ಲಿ ಕಾಣ್ತಿರುವ ಆರ್ಸಿಬಿಯ ಯಶಸ್ಸಿನ ಹಿಂದೆ ಈ 5 ಆಟಗಾರರು ಇದ್ದಾರೆ. ಹಾಗಿದ್ರೆ ಯಾರೆಲ್ಲ ಆ ಆಟಗಾರರು ಅನ್ನೋದನ್ನ ನೋಡೋಣ ಬನ್ನಿ. ಮ್ಯಾಚ್ ವಿನ್ನರ್ ಕಿಂಗ್ ಕೊಹ್ಲಿ. ಆರ್ಸಿಬಿಯ ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ. ವಿರಾಟ್ ತಂಡಕ್ಕೆ ರಾಜನಂತೆ ಆಡ್ತಾ ಇದ್ದಾರೆ. ಇವರ ಬ್ಯಾಟಿಂಗ್ನಿಂದ ನಿರಂತರವಾಗಿ ಗೆಲುವಿನ ರನ್ಗಳು ಬರ್ತಾವೆ. ಒಟ್ಟು 11 ಇನ್ನಿಂಗ್ಸ್ಗಳಲ್ಲಿ 63.12 ಸರಾಸರಿಯಲ್ಲಿ 505 ರನ್ ಗಳಿಸಿದ್ದಾರೆ. ಇದರಲ್ಲಿ 7 ಅರ್ಧ ಶತಕಗಳು ಇವೆ. ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಪಡಿಕ್ಕಲ್ ಬೊಂಬಾಟ್ ಬ್ಯಾಟಿಂಗ್. 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ದೇವದತ್ ಪಡಿಕ್ಕಲ್ ತಂಡಕ್ಕೆ ಉತ್ತಮ ಆರಂಭವನ್ನು ನೀಡ್ತಾ ಇದ್ದಾರೆ. ಪಡಿಕ್ಕಲ್ ವೇಗವಾಗಿ ರನ್ ಗಳಿಸಿ ವಿರಾಟ್ ಕೊಹ್ಲಿ ಜೊತೆ ಉತ್ತಮ ಜೊತೆ ಆಟ ನೀಡಿದ್ದಾರೆ. ಇವರ ಬ್ಯಾಟ್ನಿಂದ ಒಟ್ಟು 11 ಇನ್ನಿಂಗ್ಸ್ಗಳಲ್ಲಿ 247 ರನ್ ಗಳಿಸಿದ್ದಾರೆ. ಇದರಿಂದ ತಂಡವು ಬಲಿಷ್ಠ ಸ್ಥಿತಿಯಲ್ಲಿದೆ. ಡೇರ್ ಡೇವಿಡ್, ಟೀಮ್ ಡೇವಿಡ್. ಈ ಪಟ್ಟಿಯಲ್ಲಿ ಟೀಮ್ ಡೇವಿಡ್ ಹೆಸರನ್ನ ಸೇರಿಸಿದರೆ ತಪ್ಪಾಗಲ್ಲ. ಡೇವಿಡ್ ಹಲವು ನಿರ್ಣಾಯಕ ಸಂದರ್ಭಗಳಲ್ಲಿ ತಂಡಕ್ಕೆ ಉತ್ತಮ ಅಂತ್ಯವನ್ನು ನೀಡಿದ್ದಾರೆ. ಇದರಿಂದ ಆರ್ಸಿಬಿ ದೊಡ್ಡ ಮೊತ್ತವನ್ನು ತಲುಪಲು ಸಾಧ್ಯವಾಗಿದೆ. ಇವರ ಇನ್ನಿಂಗ್ಸ್ಗಳನ್ನು ಗಮನಿಸಿದರೆ 2, 19, 23, 50, 37, 1, 32, 22 ರನ್ಗಳನ್ನು ಗಳಿಸಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿದೆ. ಆರ್ಸಿಬಿಯ ಶಕ್ತಿ ಜೋಶ್ ಹೆಜಲ್ವುಡ್. ಯಾವಾಗಲೂ ಆರ್ಸಿಬಿಯ ದೊಡ್ಡ ದೌರ್ಬಲ್ಯವಾಗಿದ್ದ ವೇಗದ ಬೌಲಿಂಗ್ ಈ ಬಾರಿ ಸಾಕಷ್ಟು ಬಲಿಷ್ಠವಾಗಿ ಕಾಣ್ತಾ ಇದೆ. ಜೋಶ್ ಹೆಜಲ್ವುಡ್ ಆಗಮನದಿಂದ ತಂಡಕ್ಕೆ ವಿಭಿನ್ನವಾಗಿ ಕಾಣ್ತಾ ಇದೆ. ಹೆಜಲ್ವುಡ್ ಒಟ್ಟು 10 ಪಂದ್ಯಗಳಲ್ಲಿ 18 ವಿಕೆಟ್ಗಳನ್ನು ಪಡೆದಿದ್ದಾರೆ ಮತ್ತು ಪರ್ಪಲ್ ಕ್ಯಾಪ್ ಪಟ್ಟಿಯಲ್ಲಿದ್ದಾರೆ. ಇವರು ವಿಕೆಟ್ ಪಡೆಯುವುದು ಮಾತ್ರವಲ್ಲದೆ ತಂಡಕ್ಕೆ ಅಗತ್ಯವಿದ್ದಾಗ ಯಶಸ್ಸನ್ನು ಕೂಡ ತಂದುಕೊಟ್ಟಿದ್ದಾರೆ. ಆರ್ಸಿಬಿಯಲ್ಲಿ ಕೃನಾಲ್ ಪಾಂಡ್ಯ ಕಮಾಲ್. ಆರ್ಸಿಬಿ ಕೃನಾಲ್ ಪಾಂಡ್ಯರನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದು ಉತ್ತಮ ನಿರ್ಧಾರವಾಗಿತ್ತು. ಈ ಆಟಗಾರ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ತಂಡವನ್ನ ಕಠಿಣ ಪರಿಸ್ಥಿತಿಯಿಂದ ಹೊರತರುವಲ್ಲಿ ಕೃನಾಲ್ ಪಾತ್ರ ಮಹತ್ವದಾಗಿದೆ. ಇವರು ದೊಡ್ಡ ರನ್ ಚೇಸ್ನಲ್ಲಿ 73 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿ ಪಂದ್ಯ ಗೆಲ್ಲಿಸಿಕೊಟ್ರು. ಅಲ್ಲದೆ ಬೌಲಿಂಗ್ನಲ್ಲಿ 11 ವಿಕೆಟ್ಗಳನ್ನು ಪಡೆದಿದ್ದಾರೆ. ಒಟ್ನಲ್ಲಿ ಆರ್ಸಿಬಿಯ ಜಯದ ಓಟ ಮುಂದುವರೆದಿದ್ದು ಎಲ್ಲ ಆಟಗಾರರು ಕೂಡ ಈ ಬಾರಿ ಬೊಂಬಾಟ್ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.